ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ, ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಓಕೆ ಸರ್, ಇದು ಬಜಾಜ್ Q2 ಗಾಡಿ ಸೇಲ್ಗಿದೆ ಅಂತ ವಾಟ್ಸಪ್ ಮಾಡಿದ್ದೀರಾ ವಿಡಿಯೋ? ಹೌದು ಸರ್, ಹೌದು ಸರ್, ಹೌದು ಸರ್. ಗಾಡಿ ಯಾವ ಮಾಡಲ್ ಸರ್ ಇದು? ಸರ್ 23 10ನೇ ತಿಂಗಳು. 23 10ನೇ ತಿಂಗಳು. ಹೌದು ಸರ್. ಓಕೆ, ಗಾಡಿ ಎಷ್ಟು ಓಡಿದೆ ಸರ್? ಸರ್ ಈಗ 52 ಓಡಿದೆ ಸರ್ ಇವಾಗ. 52,000 ಓಡಿದೆ. ಹ್ಞೂ ಸರ್. ಓನರ್ ಎಷ್ಟಾಗಿದೆ ಸರ್? ಸರ್ ಓನರ್ ಎಷ್ಟಾಗಿದೆ ಸರ್ ಗಾಡಿ? ಫಸ್ಟ್ ಓನರ್ ಸರ್, ನಾನೇ ಫುಲ್ ಕ್ಯಾಶ್ ಕೊಟ್ಟು ತೊಗೊಂಡಿದ್ದೆ ಸರ್. ಓಕೆ, ನೀವೇ ಮೊದಲನೇ ಓನರು? ಈಗಲೂ ಹೌದು. ಫಸ್ಟ್ ಓನರಲ್ಲೇ ಇದೆ ಗಾಡಿ? ಹೌದು ಹೌದು ಸರ್. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಹ್ಞೂ ಸರ್, ಎಲ್ಲ ರನ್ನಿಂಗ್ ಇದೆ. ಎಲ್ಲ ರನ್ನಿಂಗ್. ಮೀಟ್ರ್ ಪಾಸಿಂಗ್ ಒಂದಿಲ್ಲ, ಮೀಟ್ರ್ ಪಾಸಿಂಗ್ ಒಂದು ಮಾಡಿಸಿಲ್ಲ. ಹೌದೌದಾ? ಹ್ಞೂ. ಅದೇನಕ್ಕೆ, ಅದು ವರ್ಷಕ್ಕೊಂದ್ಸರಿ ಮಾಡಿಸ್ಬೇಕಾ? ಹಾಂ ಹೌದು ಹೌದು. ಮೀಟ್ರ್ ಪಾಸಿಂಗು ವರ್ಷಕ್ಕೊಂದ್ಸರಿ ಮಾಡಿಸ್ಬೇಕು? ಹ್ಞೂ, ವರ್ಷಕ್ಕೊಂದು ಸಲ. ನಾನೀಗ ಯಾರು ಕೇಳೋಲ್ಲ ಬಿಡಿ, ನೆಕ್ಸ್ಟ್ ಎಫ್ಸಿಗೆ ಮಾಡ್ಸೋಣ ಅಂತ ನಾನು ಅಂದ್ಕೊಂಡೆ. ಅಂದರೆ ಈಗ ಜಸ್ಟ್ ಓಲಾ ಉಬರಲ್ಲಿ ಹೊಡ್ಕೊತಾ ಇದ್ದೀರಾ? ಇಲ್ಲ ಸರ್, ನಾನು ಜಾಸ್ತಿ ಓನ್ ಯೂಸ್ಗೆ, ನಾನು ಕಾರ್ ಲೈನಲ್ಲಿ ಇದ್ದಿದ್ದು. ಹಾಂ ಹಾಂ. ಓನ್ ಯೂಸ್ಗೆ ಓಡಿಸ್ತಾ ಇದ್ದೆ. ಓಲಾ ಉಬರು ಓಡಿಸ್ತೀನಿ ಯಾವ್ದಾರ ಫ್ರೀ ಇದ್ದಾಗ. ಓಕೆ ಸರ್, ಆಯ್ತು. ಗಾಡಿ ರೀಪೇಂಟಿಂಗ್ ಏನಾಗಿದೆಯಾ? ಒಂದು ಚೂರು ಎಲ್ಲೋ ರೀಪೇಂಟ್ ಅಲ್ಲ, ಪೇಂಟ್ ಇಡ್ಸಿಲ್ಲ. ಓಕೆ ಸರ್, ಆಯ್ತು. ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಲ್ಲ ಸರ್? ಹೌದು ಸರ್, ಇನ್ಸೂರೆನ್ಸು ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದೆ. ಶೋರೂಮ್ ಹಿಸ್ಟ್ರಿ, ಹೊರಗಡೆಯಿಂದ ಒಂದು ಸ್ಕ್ರೂನು ಸಹ ಹಾಕ್ಸಿಲ್ಲ. ಎಲ್ಲ ಶೋರೂಮ್ ಇಷ್ಟೇ? ಶೋರೂಮ್ ಹಿಸ್ಟ್ರಿ ಸರ್. ಗಾಡಿ ಬಂದಾಗಿಂದ ಸ್ಟೆಪ್ನಿ ಬಿಚ್ಚೇ ಇಲ್ಲ. ಸ್ಟೆಪ್ನಿ ಯೂಸ್ ಮಾಡಿಲ್ಲ? ಯೂಸೇ ಮಾಡಿಲ್ಲ ಸರ್. ಯಾವ್ದಾದ್ರು ಫೈನ್ಗಳು ಇದೆಯಾ? ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್? ಇಲ್ಲ ಸರ್, ಇಲ್ಲ ಸರ್. ಏನಿದ್ರು ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ನಾನು ಏನಾದ್ರು ಇದ್ರೆ ಅಕಸ್ಮಾತ್ ಇಲ್ಲ, ನಾನು ಚೆಕ್ ಮಾಡಿಸಿದ್ದೀನಿ, ಯಾವ ಫೈನು ಇಲ್ಲ. ಓಕೆ ಸರ್, ಗಾಡೀಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದ್ರು ಹಾಕ್ಸಿದ್ದೀರಾ? ಸರ್, ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಶೋರೂಮಿಂದ ಹೆಂಗೆ ಬಂದಿರೋದು, ಸೀಟ್ ಕವರು ಮೊನ್ನೆ ತೆಗ್ದಿದ್ದೀನಿ ಹೋದ ತಿಂಗಳು. ಓಕೆ, ಸೀಟ್ ಕವರ್ನೇ ಮೊನ್ನೆ ತೆಗ್ದೆ. ಸರಿ ಸರ್, ಆಯ್ತು. ಟೈರ್ ಕಂಡೀಷನ್ ಎಲ್ಲ ಎಷ್ಟು ಕವರ್ ಬರುತ್ತಲ್ಲ, ಹಾಂ ಹಾಂ, ಅದು ಮೊನ್ನೆ ಒಂದು ತಿಂಗಳಾಯ್ತೇನೋ ತೆಗ್ದು. ಒಂದು ಸ್ವಲ್ಪ ಯಾಕೋ ಗಲೀಜ್ ಥರ ಕಾಣಿಸ್ಬಿಡ್ತು. ಹಾಂ ಹಾಂ ಹಾಂ. ಒಂದು 2 ಕಡೆ ಕಿತ್ತೋಗಿತ್ತು, ಹಂಗಾಗಿ ಸೀಟ್ ಕವರ್ ಸಮೇತ ಈಗ ಮೊನ್ನೆ ತೆಗ್ದಿರೋದು. ಟೈರ್ ಕಂಡೀಷನ್ ಎಲ್ಲ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಸರ್ ಟೈರ್ ಕಂಡೀಷನ್ ಎಷ್ಟು ಪರ್ಸೆಂಟೇಜ್ ಇದೆ ಇನ್ನು? ಓಕೆ, ಓಡಿಸ್ಬೋದು, ಇನ್ನೂ ಒಂದು 25-30 ಓಡಿಸ್ಬೋದು. 25-30 ಸಾವಿರ ಕಿಲೋಮೀಟರ್? ಆರಾಮಾಗಿ ಓಡಿಸ್ಬೋದು. ಹೌದು. ಓಕೆ, ಗಾಡಿ ಆಕ್ಸಿಡೆಂಟ್ ಏನಾದರೂ ಆಗಿದೆಯಾ ಸರ್? ಇಲ್ಲ ಸರ್, ಎಲ್ಲೂ ಒಂಚೂರು ಇದಾಗಿಲ್ಲ. ಓಕೆ ಸರ್. ಇದಕ್ಕೆ ಫ್ಯೂಲು ಪೆಟ್ರೋಲ್ ಜೊತೆ CNG ಇದೆ? ಹೌದು. CNG ಮೈಲೇಜ್ ರನ್ನಿಂಗಲ್ಲಿದೆ ಸರ್. CNG ಲಾಂಗ್ ಹೋದ್ರೆ ಒಂದು 40-45 ಬರುತ್ತೆ. ಓಕೆ. ಸಿಟಿ ಒಳಗೆ 30-32-35ವರೆಗೂ ಬರುತ್ತೆ. ಮೈಲೇಜ್ ಏನು ಮೋಸ ಇಲ್ಲ, ಚೆನ್ನಾಗಿದೆ. ಮೈಲೇಜಿಗೆ ಮಾತ್ರ ಅದಕ್ಕೋಸ್ಕರನೇ ತಗೊಂಡಿದ್ದು. ನಾವು ಈಗಲೂ ನಮ್ದು ಹಾಸನ ಹೋದ್ರೆ ಅದರಲ್ಲೇ ಹೋಗೋದು. 45 ಅಂತೂ ಬಂದೇ ಬರುತ್ತೆ. ಓಕೆ ಸರ್. ಈ ಗಾಡಿಗೆ ಓನರ್ ಸರ್ ನೀವೇನಾ? ಹೌದು ಸರ್, ನಾನೇ. ಸರ್, ಲೊಕೇಶನ್ ಎಲ್ಲಿ ಬರ್ತದೆ ಯಾರನ್ನ ಗಾಡಿ ತಗೊಳಕ್ ಬರ್ಬೇಕು ಅಂದ್ರೆ? ಸರ್, ಲೊಕೇಶನ್ ಚಿಕ್ಕಬಿದ್ರಿಕಲ್ ಅಂತ ಗೊತ್ತಾ ಸರ್? ಹಾಂ, ಚಿಕ್ಕಬಿದ್ರಿಕಲ್, ತುಮಕೂರು ರೋಡು, 8ನೇ ಮೈಲಿ ಹತ್ರ. ಹೌದು ಸರ್. ಸರಿ ಸರ್, ಆಯ್ತು. ಚಿಕ್ಕಬಿದ್ರಿಕಲ್ಲ? ಹೌದು ಸರ್. ಓಕೆ, ಈಗ ಫೈನಲ್ ಆಗಿ ಹಂಗೆ ರೇಟ್ ಬಂದ್ಬಿಡೋಣ. ರೇಟ್ ಎಷ್ಟು ಕೊಟ್ಟು ಮಾಡ್ತಾ ಇದ್ದೀರಿ ಸರ್ ಗಾಡಿಗೆ? 2,10,000. ಹ್ಞೂ ಸರ್, ಹೌದು ಸರ್. ಅದರಲ್ಲಿ ಏನಾದ್ರು ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಎಲ್ಲ ಬಂದರೆ ಕೇಳ್ಕೊಂಡು? ಒಂದು 5-10 ಮಾಡೋಣ ಬಿಡಿ ಸರ್. ಹಂಗಾದ್ರೆ ಹೌದಾ? ಯಾರು ಪಾಪ ದುಡ್ಕೊಂಡು ತಿನ್ನೋರು ಯಾರು? ಅದಕ್ಕೋಸ್ಕರ ಯಾರು ಶೋಕಿಗೆ ತಗೊಳ್ಳಲ್ಲ ಸರ್, ಇದು ದುಡಿಯಕ್ಕೆ ತಗೊಳ್ಳೋದು. ಹೌದು. ಸರಿ ಸರ್, ಆಯ್ತು. ನೋಡೋಣ, ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ನಂಬರ್ ಕೊಟ್ಟಿರ್ತೀನಿ, ಇದೇ ನಂಬರು. ಸರ್. ನಾಳೆ ಫಸ್ಟ್ ವಿಡಿಯೋ ನಿಮ್ಮದೇ ಬರುತ್ತೆ ನೋಡಿ, 9 ಗಂಟೆಗೆ. ಹೌದಾ? ಓಕೆ ಸರ್. ಓಕೆ ಸರ್, ಒಂದು 2-3 ದಿವಸದಲ್ಲಿ ವಿಡಿಯೋ ವೈರಲ್ ಆಗುತ್ತೆ ಚೆನ್ನಾಗಿ. ಕಾಲ್ಸ್ ಬರುತ್ತೆ, ಅಟೆಂಡ್ ಮಾಡಿ. ಹಾಂ ಸರ್. ನೋಡೋಣ, ಯಾರನ್ನ ಚಾನಲ್ ಕಡೆಯಿಂದ ಬಂದು ಸ್ವಲ್ಪ ಕಡಿಮೆ ಮಾಡ್ಕೊಡ್ಕೊಡಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ.
ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಈ ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.